Welcome to Business Studies online class. Today I am going to teach you the disadvantages of formal organization. In the previous class I have already told you about the advantages of organization. Today I am going to teach you the disadvantages of formal organization. ನಾನು ಆಗಲೇ ಹೇಳಿದಾಗೆ ಎಲ್ಲಿ ಪಾಸಿಟಿವ್ ಇದೆ ಅಲ್ಲಿ ನೆಗೆಟಿವ್ ಕೂಡ ಇರುತ್ತೆ. ಈಗ ಫಿಕ್ಸ್ ಮಾಡಿ ಟೈಮ್ ಟೇಬಲ್ ಮಾಡಿ ಎಲ್ಲ ಆದ ನಂತರ ಯಾವಾಗ ನಾವು ಈಸಿಯಾಗಿ ವರ್ಕ್ ಮಾಡೋಕ್ಕೆ ಆಗುತ್ತೆ, ಅದೇ ರೀತಿ ಅದೇ ಥರನೇ ಒಂದು ರಿಜಿಡ್ ಅಂತಂದರೆ ಆಲ್ರೆಡಿ ಫಿಕ್ಸ್ಡ್. ಓಕೆ, ಇಲ್ಲಿ ಹೇಳ್ತೀನಿ, ನಾನು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ರಿಜಿಡ್ ಅಂದರೆ ಏನು ಅಂತ ನಾನು ಹೇಳ್ತೀನಿ. ಓಕೆ, ಆಲ್ರೆಡಿ ಫಿಕ್ಸ್ ಆಗಿರೋದ್ರಲ್ಲಿ ಸಮ್ಟೈಮ್ಸ್ ಇನ್ ಬಿಸ್ನೆಸ್ ಯಾವಾಗಲೂ ಬಿಸ್ನೆಸ್ ಸ್ಟೆಬಲ್ ಇರಲ್ಲ, ಸಮ್ಟೈಮ್ಸ್ ಫ್ಲಕ್ಚುಯೇಷನ್ ಇರುತ್ತೆ, ಫ್ಲೆಕ್ಸಿಬಿಲಿಟಿ ಇರುತ್ತೆ. ಸೊ ಆವಾಗ ನಾವೇನು ಮಾಡ್ತೀವಿ, ನಮ್ಮ ಕಡೆಯಿಂದ ಒಂದು ಔಟ್ ಸರ್ಕಲನ್ನು ನಾವು ಹೇಳ್ಕೊಂಡ್ಬಿಟ್ರೆ ಆ ಫ್ಲೆಕ್ಸಿಬಿಲಿಟಿ ಮಾಡಲಿಕ್ಕೆ ತೊಂದರೆ ಆಗುತ್ತೆ. ಆದರೆ ಫ್ಲೆಕ್ಸಿಬಿಲಿಟಿ ಮಾಡಲೇಬೇಕಾಗಿರೋಂಥ ಸಂದರ್ಭ ಬಂದೇ ಬರುತ್ತೆ. ಆವಾಗ ಏನು ಮಾಡುತ್ತೆ, ನಾವು ಏನು ಮಾಡಿರೋದೊಂದು ಫ್ರೇಮ್ ವರ್ಕ್ ಇದೆ, ನಮ್ಮ ಚೌಕಟ್ಟಿದೆ, ಆ ಫ್ರೇಮ್ ವರ್ಕಿಂದ ನಾವು ಆಚೆ ಸ್ವಲ್ಪ ಮಟ್ಟಿಗಾದರೂ ಬರಲೇಬೇಕಾಗತ್ತೆ. ಆ ಥರ ಬರಂಗೇ ಇಲ್ಲ, ರಿಜಿಡ್ ಆಗಿ ಒಂದು ಕಡೆನೇ ಸ್ಟಿಕ್ ಆನ್ ಆಗಿರಬೇಕು ಅಂತ ಏನಾದರೂ ನಾವು ಹೇಳಿದ್ರೆ, ಈಗ ಆರ್ಗನೈಸೇಷನಲ್ಲಿ ಪ್ಲ್ಯಾನಿಂಗ್ ಆಗಿದ್ರೆ ಅದು ಸಮ್ಟೈಮ್ಸ್ ವಿ ಹ್ಯಾವ್ ಟು ಫೇಸ್ ಡಿಸ್ಅಡ್ವಾಂಟೇಜಸ್. ಸೊ ಅದನ್ನೇ ಇವತ್ತು ನಾನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಹೋಗ್ತಾ ಇರೋದು. ಇನ್ ದ ಲಾಸ್ಟ್ ಕ್ಲಾಸ್ ನಾನು ಬೆನಿಫಿಟ್ಸ್ ಏನೇನು ಆ ಥರ ಮಾಡಿದರೆ ಅಂತ ಹೇಳಿದ್ದೆ. ಈಗ ಬರೋ ಕ್ಲಾಸ್ನಲ್ಲಿ ಡಿಸ್ಅಡ್ವಾಂಟೇಜಸ್ ಏನೇನು, ಏನು ಮಾಡುವಾಗ ಫಾರ್ಮಲ್ ಆರ್ಗನೈಸೇಷನಲ್ಲಿ ಮಾಡಬೇಕಾದ್ರೆ ಏನೆಲ್ಲ ಡಿಸ್ಅಡ್ವಾಂಟೇಜಸ್ ಆಗುತ್ತೆ ಅಂತ ಇವತ್ತು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಅದರಲ್ಲಿ ಫಸ್ಟ್ ಪಾಯಿಂಟ್, ಫಾರ್ಮಲ್ ಕಮ್ಯುನಿಕೇಷನ್ ಮೇ ಲೀಡ್ ಟು ಪ್ರೊಸೀಜರಲ್ ಡಿಲೇ ಆಸ್ ದ ಎಸ್ಟಾಬ್ಲಿಷ್ಡ್ ಚೈನ್ ಆಫ್ ಕಮಾಂಡ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಫಾರ್ಮಲ್ ಕಮ್ಯುನಿಕೇಷನ್ ಅಂದರೆ ಗೊತ್ತು, ಆಲ್ರೆಡಿ ಫಿಕ್ಸ್ ಆಗಿರುವಂಥ ಒಂದು ಕಮ್ಯುನಿಕೇಷನ್, ಆಲ್ರೆಡಿ ಸ್ಟಿಕ್ ಆಗಿರೋದು, ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಪ್ಲ್ಯಾನ್ಡ್ ಮಾಡಿ ಇನ್ ದ ಫ್ರೇಮ್ ವರ್ಕ್ ಆಗಿರುವಂಥ ಒಂದು ಪ್ರೋಸೆಸ್ ಆರ್ ಸ್ಟೆಪ್ಸ್, ವಾಟ್ ಎವರ್ ಇಟ್ ಮೇ ಬಿ. ಸೊ ಆ ಫಾರ್ಮಲ್ ಕಮ್ಯುನಿಕೇಷನ್ ಮೇ ಲೀಡ್ ಟು ಪ್ರೊಸೀಜರಲ್ ಡಿಲೇ ಅಂದರೆ ಲೇಟ್ ಆಗೋದು, ತಡವಾಗಿ ಆಗುವಂಥದ್ದು. ಡಿಲೇ ಆಸ್ ದ ಎಸ್ಟಾಬ್ಲಿಷ್ ಚೈನ್ ಆಫ್ ಕಮಾಂಡ್ ಅಂದರೆ ಈಗ ಟಾಪ್ ಲೆವೆಲ್ ಅವರು ಮಿಡಲ್ ಲೆವೆಲ್ ಅವ್ರಿಗೆ ಅವರ ಒಂದು ಡೆಲಿಗೇಷನ್ ಅಂದರೆ ಅಥಾರಿಟಿ, ರೆಸ್ಪಾನ್ಸಿಬಿಲಿಟಿಯನ್ನು ಕೊಟ್ಟಿರ್ತಾರೆ, ಹೌದಲ್ಲ. ಸೊ ಆವಾಗ ಏನಾಗುತ್ತೆ, ಈಗ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅವರು ಲೋಯರ್ ಲೆವೆಲ್ ಮ್ಯಾನೇಜ್ಮೆಂಟ್ಗೆ ಏನು ಡೆಲಿಗೇಟ್ ಮಾಡ್ತಾರೆ ಅವರು, ಇಟ್ಸ್ ಕ್ವೈಟ್ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ಇಟ್, ಇಸ್ಂಟ್ ಇಟ್? ಇಟ್ಸ್ ಕ್ವೈಟ್ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಎಕ್ಸಾಕ್ಟ್ಲಿ ದೇ ಆರ್ ಗೋಯಿಂಗ್ ಟು ಟೆಲಿಂಗ್ ಅಸ್. ಆವಾಗ ಏನಾಗುತ್ತೆ, ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಸೊ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಆಗಿರೋದ್ರಿಂದ ಫಿನಾನ್ಸಿಗೆ ಯಾವುದು ಹೇಳ್ತಾರೆ ಗೊತ್ತಿಲ್ಲ, ಮಾರ್ಕೆಟಿಂಗ್ ಏನು ಹೇಳ್ತಾರೆ ಗೊತ್ತಿಲ್ಲ, ಇಲ್ಲ ಅಡ್ವರ್ಟೈಸ್ಮೆಂಟಿಗೆ ಏನು ಹೇಳ್ತಾರೆ ಗೊತ್ತಿಲ್ಲ, ಪರ್ಚೇಸಿಗೆ ಏನು ಹೇಳ್ತಾರೆ ಗೊತ್ತಿಲ್ಲ, ಸೇಲ್ಸ್ಗೆ ಏನು ಹೇಳ್ತಾರೆ ಗೊತ್ತಿಲ್ಲ, ಹೌದಲ್ಲ. ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಇದೆ, ಅಲ್ಲಿ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಈಗ ಟಾಪ್ ಲೆವೆಲ್ ಅವರು ಮಿಡಲ್ ಲೆವೆಲ್ಗೆ ಹೇಳಿ, ಮಿಡಲ್ ಲೆವೆಲ್ ಅವರು ಅವರ ಲೋಯರ್ ಲೆವೆಲ್ಗೆ ಹೇಳಿ ಆ ಒಂದು ಕೆಲಸನ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಆ ಒಂದು ಹೇಳಿದ ಟೈಮು ಮುಗ್ದೋಗಿರುತ್ತೆ, ಆ ಒಂದು ಗೋಲ್, ಆ ಒಂದು ರೀಚ್ ಆಗಬೇಕಾಗಿರೋಂಥ ಟಾರ್ಗೆಟ್ ಕಂಪ್ಲೀಟ್ ಆಗೋಗಿರುತ್ತೆ, ಇಸ್ಂಟ್ ಇಟ್? ಸೊ ಡಿಲೇ ಅಂತಂದ್ರೆ ಏನು ಫಾರ್ಮಲ್ ಕಮ್ಯುನಿಕೇಷನ್ ಅವ್ರು ಮಾಡಿರ್ತಾರೆ ಅದ್ರ ಪ್ರಕಾರ ಸ್ಟೆಪ್ ಬೈ ಸ್ಟೆಪ್ ಕಂಟಿನ್ಯೂ ಮಾಡ್ಕೊಂಡು ಹೋಯಿತು. ಅದೇ ಕಂಟಿನ್ಯೂ ಮಾಡಿರೋದನ್ನ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ಗೆ ಹೇಳಿದ್ರು, ಆ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸಲ್ಲಿ ಕನ್ಫ್ಯೂಷನ್ ಸ್ಟಾರ್ಟ್ ಆಯಿತು. ಕನ್ಫ್ಯೂಷನ್ ಸ್ಟಾರ್ಟ್ ಆದರೆ ಏನು ಮಾಡಬೇಕು, ಎಕ್ಸಾಕ್ಟ್ಲಿ ವಾಟ್ ವಿ ಹ್ಯಾವ್ ಟು ಡೂ ಇನ್ಸೈಡ್ ದ ಡಿಪಾರ್ಟ್ಮೆಂಟ್ ವಿ ಡೋಂಟ್ ನೋ, ವಾಟ್ ವಿ ಹ್ಯಾವ್ ಟು ಡೂ ಇನ್ಸೈಡ್ ದ ವರ್ಕ್, ವಾಟ್ ವಿ ಹ್ಯಾವ್ ಟು ಅಚೀವ್ ವಿ ಡೋಂಟ್ ನೋ, ಬಿಕಾಸ್ ಲಾಟ್ಸ್ ಆಫ್ ಕನ್ಫ್ಯೂಷನ್. ಯಾವಾಗ ಕನ್ಫ್ಯೂಷನ್ ಬರುತ್ತೆ, ಯಾವಾಗ ಅವರ ಒಂದು ಕಮ್ಯಾಂಡ್ ಕ್ಲಾರಿಟಿ ಇರಲ್ಲ, ಅವರ ಒಂದು ಕಮ್ಯಾಂಡ್ ಒನ್ ಬೈ ಒನ್ ಅವರಿಂದ ಇವರಿಗೆ, ಇವರಿಂದ ಅವರಿಗೆ, ಅವರಿಂದ ನಮಗೆ ಬರೋ ಅಷ್ಟರಲ್ಲಿ ಅಲ್ಲಿ ಒಂದಷ್ಟು ಕನ್ಫ್ಯೂಷನ್ಸ್ ಸ್ಟಾರ್ಟ್ ಆಗುತ್ತೆ. ಅವರ ಈ ಒಂದು ವರ್ಕ್ ಮಾಡಿ ಅಂತ ಹೇಳಿರ್ತಾರೆ, ಅವ್ರು ಇನ್ನೊಂದು ವರ್ಕ್ ಇನ್ನೊಂದು ಹೇಳಿರ್ತಾರೆ, ಕನ್ಫ್ಯೂಷನ್ಸ್ ಬರುತ್ತೆ. ಈ ವರ್ಕ್ ಇವತ್ತು ಮಾಡ್ತಾರೆ, ಈಗ ಇವತ್ತೊಂದು ವರ್ಕ್ ಮಾಡಿಸಿರ್ತೀರ, ನಾಳೆ ಆ ವರ್ಕ್ ಅಲ್ದಲ್ಲೇ ಬೇರೆ ವರ್ಕ್ ಮಾಡಿಸ್ತಾರೆ, ಕನ್ಫ್ಯೂಷನ್. ಅವಾಗ ದಿನ ಒಂದೊಂದು ವರ್ಕ್ ಮಾಡ್ತಾ ಇದ್ರೆ ಅವ್ರಿಗೆ ಒಂದು ಕ್ಲಾರಿಟಿ ಇರಲ್ಲ ಎಕ್ಸಾಕ್ಟಾಗಿ ವಾಟ್ ವಿ ಆರ್ ಡೂಯಿಂಗ್ ಇನ್ಸೈಡ್ ದ ಡಿಪಾರ್ಟ್ಮೆಂಟ್, what we have to achieve, when we are going to achieve, what is our creativity, where is our innovation, lots of confusions, isn't it? So formal communication may lead to procedural delay as the established chain of command. Delay chain of command ಏನಿದೆ ಅಲ್ಲಿ ಬ್ರೇಕ್ ಆಗುತ್ತೆ, ಅಲ್ಲಿ ಒಂದು ಡಿಲೇ ಅಕ್ಕರ್ ಆಗುತ್ತೆ. ಏನು, we can't understand exactly what they are saying, we can't understand exactly what exactly we have to do inside the department, isn't it? So let's go over the second disadvantages. First disadvantages is completely delay in the department. Let's go over the second one. Organization practices may not provide adequate recognition to create talent. Organization practices may not provide
ಆರ್ಗನೈಸೇಷನಲ್ಲಿ ಪ್ರಾಕ್ಟೀಸ್ ಮಾಡಿಸ್ತಾ ಇರ್ತಾರೆ. ಇದೇ ವರ್ಕ್ ಮಾಡಿ, ನಾಳೆ ಇನ್ನೊಂದು ವರ್ಕ್ ಮಾಡಿ. ಸರಿ, ನಾವು ಬಾಸ್ ಏನು ವರ್ಕ್ ಮಾಡಬೇಕಂತ ಹೇಳಿದ್ದಾರೆ, ಯಾವ ಮೆಥಡಲ್ಲಿ ಮಾಡಬೇಕಂತ ಹೇಳಿದ್ದಾರೆ, ವಿ ಹ್ಯಾವ್ ಟು ಡೂ ದ ಸೇಮ್. ಅಲ್ಲಿ ನಮ್ಮ ಒಂದು ಕ್ರಿಯೇಟಿವಿಟಿ, ಇನ್ನೋವೇಷನ್ ಅಪ್ಲೈ ಮಾಡೋಕ್ಕಾಗಲ್ಲ. ಯಾಕೆ? ಬಾಸ್ ಹೇಳಿದ್ದಾರೆ, ಟಾಪ್ ಲೆವೆಲ್ ಅವ್ರು ಹೇಳಿದ್ದಾರೆ. ಯಾಕೆ? ಇನ್ನು ಫ್ರೇಮ್ ವರ್ಕ್ ನಾವು ವರ್ಕ್ ಮಾಡಬೇಕಂತಂದ ದೇ ಹ್ಯಾವ್ ಟೋಲ್ಡ್, ದೇ ಹ್ಯಾವ್ ಆಲ್ರೆಡಿ ಮೇಂಟೈನ್ ದ ಫ್ರೇಮ್ ವರ್ಕ್, ದೇ ಹ್ಯಾವ್ ಆಲ್ರೆಡಿ ಮಾಡಿಫೈಡ್ ದ ಫ್ರೇಮ್ ವರ್ಕ್. ಆ ಫ್ರೇಮ್ ವರ್ಕನ್ನು ವಿ ಹ್ಯಾವ್ ಟು ಫಾಲೋ ರಾದರ್ ದ್ಯಾನ್ you are not going to interfere your talent or your creativity or your innovation inside the business. You are not allowed to do that, isn't it? So what is exactly have planned in the top level management, what is the exactly they have delegated to the subordinates for the different departments and the different structure of the organization, we have to follow the instructions of the top level management, isn't it? You don't have rights to allow our innovative or creativity inside the business. Disadvantages: you are the most talented person maybe in your company rather than your boss, isn't it? So but still you can't implement your innovative or creativity inside your business. Finished. It completely comes under the disadvantages. So whatever the plan they have already decided, only you have to follow the plan rather than yours. That's why I used to say that provide adequate recognition of the create talent. Whatever the talent you have, ಯಾವ ಟ್ಯಾಲೆಂಟ್ ನಿಮ್ಮಲ್ಲಿ ಇದೆ ಆ ಟ್ಯಾಲೆಂಟನ್ನು ನೀವು ಬಿಸ್ನೆಸ್ಗೆ ಇಂಪ್ಲಿಮೆಂಟ್ ಮಾಡೋಕ್ಕೆ ನಿಮಗೆ ಚಾನ್ಸ್ ಸಿಗ್ತಾ ಇಲ್ಲ. ಯಾಕೆ? ಆಲ್ರೆಡಿ ಅವ್ರು ಹೇಳಿರೋ ಪ್ರಕಾರ ಈಗ ಸ್ಟೂಡೆಂಟ್ಸ್ ಬರ್ತಾರೆ, ಇಲ್ಲ ಕ್ಲಾಸಲ್ಲಿ ಕೂರ್ತಾರೆ, ಟೈಮ್ ಟೇಬಲ್ ಪ್ರಕಾರ ಹೇಳಿದೆ ಅಂತ ಆಲ್ರೆಡಿ ನಾನು ಅಡ್ವಾಂಟೇಜಸಲ್ಲಿ ಹೇಳಿದ್ದೆ. ಸರಿ, ಸಮ್ಟೈಮ್ಸ್ ಏನಾಗುತ್ತೆ, ಯಾರಾದರೂ ಒಬ್ಬರು ಬಂದಿಲ್ಲ, ಆವಾಗ ಅಲ್ಲಿ ಫ್ಲಕ್ಚುಯೇಷನ್ ಸ್ಟಾರ್ಟ್ ಆಗುತ್ತೆ. ಆ ಕ್ಲಾಸು ಯಾರಾದರೂ ಎಂಗೇಜ್ ಮಾಡಬೇಕಾಗುತ್ತೆ. ಹೂ ಇಸ್ ಗೋಯಿಂಗ್ ಟು ಎಂಗೇಜ್ ದ ಕ್ಲಾಸ್ ಗೊತ್ತಿಲ್ಲ, ಕನ್ಫ್ಯೂಷನ್. ಹೌದಲ್ವಾ? ಆ ಥರ ಕನ್ಫ್ಯೂಷನ್ ಸ್ಟಾರ್ಟ್ ಆಗುವಾಗ ವಿಚ್ ಬುಕ್ ಯು ಹ್ಯಾವ್ ಟು ಟೇಕ್ ಔಟ್ಸೈಡ್ ಫ್ರಮ್ ಯುವರ್ ಬ್ಯಾಗ್, ಯು ಡೋಂಟ್ ನೋ. ಈಗ ಸರಿ, ನಿಮಗೆ ಬೇಕಾಗಿರೋಂಥ ಸಬ್ಜೆಕ್ಟ್ ಆಚೆ ತೆಗಿಲಿಕ್ಕಾಗುತ್ತಾ? ಯು ಕಾಂಟ್, ಬಿಕಾಸ್ ದ ಟೈಮ್ ಟೇಬಲ್ ಆಲ್ರೆಡಿ ಡಿಸ್ಪ್ಲೇಡ್ ಇನ್ ಯುವರ್ ನೋಟಿಸ್ ಬೋರ್ಡ್, isn't it? So in that cases we don't have rights to allow our creativity or innovation inside the business. Completely disadvantages. Where is advantages occur, confirmly that disadvantages will be occur in your organization. Okay, so let's go to the third topic. It is difficult to understand all human relationship in enterprises. Coordination. It is difficult to understand. ಅವ್ರು ಯಾರೋ ನನಗೆ ಗೊತ್ತಿಲ್ಲ, ನಾನು ಯಾರೋ ಗೊತ್ತಿಲ್ಲ, ಈಗೋ ಇದೆ, ನಾನು ಯಾಕೆ ಅವ್ರನ್ನ ಕೇಳಲಿ, ಅವ್ರಿಗೆ ಈಗೋ ಇದೆ, ನಾನು ಇವ್ರನ್ನ ಯಾಕೆ ಕೇಳಲಿ, ನನಗೆ ನನ್ನದೇ ಆದ ಕೆಲಸ ಗೊತ್ತಿದೆ, ಅವ್ರಿಗೆ ಅವ್ರದ್ದೇ ಆದ ಕೆಲಸ ಗೊತ್ತಿದೆ. ಅವಾಗೇನಾಗುತ್ತೆ? ಕೋಆರ್ಡಿನೇಷನ್ ಹೋಗುತ್ತೆ. ಯಾವಾಗ ಕೋಆರ್ಡಿನೇಷನ್ ಹೋಗುತ್ತೆ ಅಲ್ಲಿ ಕೆಲಸಕ್ಕೆ ಧಕ್ಕೆ ಬೀಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಕೇಳಿರೋದು ಇಟ್ ಈಸ್ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ಆಲ್ ದ ಹ್ಯೂಮನ್ ರಿಲೇಷನ್ಶಿಪ್. ಎಲ್ಲ ಹ್ಯೂಮನ್ ರಿಲೇಷನ್ಶಿಪ್ ಇಟ್ಸ್ ಕ್ವೈಟ್ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್. ಒಂದಿನ ಇದ್ದಂಗೆ ಇನ್ನೊಂದಿನ ಇರಲ್ಲ, ಒಂದಿನ ಇರೋವಂಥ ಒಂದು ಮೂಡ್ ಇನ್ನೊಂದಿನ ಬರೋದಿಲ್ಲ. So it's quite difficult to understand the people, what exactly I have to ask the work, what exactly they are going to delegate us for the responsibility or authority, whatever it may be, what exactly they are going to implement the plan inside the organization. Is quite confusion while doing the work. ಯಾರು ನಮಗೆ ಏನು ಕೆಲಸ ಹೇಳ್ತಾರೆ ವಿ ಡೋಂಟ್ ನೋ, ಯಾವ ಡಿಪಾರ್ಟ್ಮೆಂಟಿಂದ ಯಾವ ಕೆಲಸ ಮಾಡಬೇಕು ವಿ ಡೋಂಟ್ ನೋ, ಯಾವ ಬಾಸ್ ನಮಗೆ ಹೇಳ್ತಾರೆ ವಿ ಡೋಂಟ್ ನೋ. ಆ ಥರ ಕನ್ಫ್ಯೂಷನ್ಸ್ ಬರುವಾಗ, ಯಾಕೆಂದರೆ ಬಾಸಲ್ಲಿನೇ ಆ್ಯಟಿಟ್ಯೂಡ್ ಸ್ಟಾರ್ಟ್ ಆಗಿ ಒಂದು ಏನಂತ ಹೇಳ್ತಾರೆ ಈಗೋಯಿಸಮ್ ಬರ್ತಾ ಇದ್ರೆ ಆವಾಗ ನಾನೇ ಕೇಳಲಿ ಅವ್ರು ಹೇಳ್ಕೊಳ್ತಾರೆ, ನಾನೇ ಕೇಳಲಿ ಇವ್ರು ಹೇಳ್ಕೊಳ್ತಾರೆ. ಅವಾಗೇನಾಗುತ್ತೆ, ವರ್ಕ್ ಮಾಡುವಂಥ ಎಂಪ್ಲಾಯೀಸ್ ಇದ್ದಾರಲ್ಲ ಆ ಎಂಪ್ಲಾಯೀಸ್ಗೆ ಕನ್ಫ್ಯೂಷನ್ಸ್ ಸ್ಟಾರ್ಟ್ ಆಗುತ್ತೆ. ಅಂಡರ್ಸ್ಟ್ಯಾಂಡಿಂಗ್ ದ ಪೀಪಲ್ ಲಾಸ್ ಆಗುತ್ತೆ. ಆ ಥರ ಒಂದು ಅಂಡರ್ಸ್ಟ್ಯಾಂಡಿಂಗ್ ರಿಲೇಷನ್ಶಿಪ್ ಇಲ್ಲಿ ಎಂಟರ್ಪ್ರೈಸ್ನಲ್ಲಿ ಬರಲ್ಲ. ಏನಾಗುತ್ತೆ, ಕನ್ಫ್ಯೂಷನ್ ಏನಿದೆ, ಒಂದು ಕಾಂಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ, ಒಂದು ಕ್ಲಮ್ಸಿನೆಸ್ ಬರುತ್ತೆ, ಏರುಪೇರುಗಳಾಗ್ತಾ ಇರುತ್ತೆ, ಫ್ಲೆಕ್ಸಿಬಿಲಿಟಿ ಆಗಲ್ಲ, ಅಲ್ಲಿ ಫ್ರೇಮ್ ವರ್ಕ್ ಮಾಡಿರೋದನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಗೋಲ್ ಇರೋದು ರೀಚ್ ಮಾಡ್ಲಿಕ್ಕೆ ಆಗ್ತಿಲ್ಲ, ಬಿಕಾಸ್ ನೋ ಒನ್ ಇಸ್ ಟೆಲಿಂಗ್ ಅಸ್ ವಾಟ್ ಟು ಡೂ ಎಕ್ಸಾಕ್ಟ್ಲಿ ಇನ್ಸೈಡ್ ದ ಬಿಸ್ನೆಸ್ ರೈಟ್ ನೌ, ವಿ ಡೋಂಟ್ ನೋ. ಸೊ ಈ ಥರ ಒಂದು ಈಗೋಯಿಸಮ್ ಬರುವಾಗ, ಈ ಥರ ಒಂದು ಏನಂತ ಹೇಳ್ತಾರೆ, ಒಂದು ಕಾಂಪ್ಲೆಕ್ಸಿಟಿ ಬರಬೇಕಾದ್ರೆ, ಒಂದು ವರ್ಕ್ ರಿಜಿಡ್ ಆಗಿದ್ರೆ ಆ ರಿಜಿಡ್ ಆಗಿರೋ ವರ್ಕ್ ವಿತಿನ್ ಅ ಫ್ರೇಮ್ ವಿ ಹ್ಯಾವ್ ಟು ಕಂಪ್ಲೀಟ್ ಇಟ್. ವಿ ಡೋಂಟ್ ಹ್ಯಾವ್ ರೈಟ್ಸ್ ಟು ಕ್ರಿಯೇಟಿವಿಟಿ ಆರ್ ಇನೋವೇಷನ್ ವೈಲ್ ಡೂಯಿಂಗ್ ದ ಬಿಸ್ನೆಸ್, ಹೌದಲ್ವಾ? ಸೊ ಆ ಥರ ರಿಜಿಡ್ ಆಗಿರೋವಂಥ ಒಂದು ಏನಂತ ಹೇಳ್ತಾರೆ, ಆ ವರ್ಕನ್ನು ನಾವು ಕಂಪ್ಲೀಟ್ ಮಾಡುವಾಗ ಅಲ್ಲಿ ಕ್ವೈಟ್ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್. ಅವರಿಂದ ಏನು ವರ್ಕನ್ನು ನಾವು ತೊಗೋಬೇಕು ಗೊತ್ತಿರಲ್ಲ, ಅವ್ರು ಏನು ಎಕ್ಸಾಕ್ಟಾಗಿ ವರ್ಕನ್ನು ಹೇಳಬೇಕು ನಮಗೆ ಗೊತ್ತಿರಲ್ಲ. ಸೊ ಈ ಥರ ನಾವು ನಾನು ಆಗಲೇ ಹೇಳಿದಾಗೆ ಎಲ್ಲಿ ಅಡ್ವಾಂಟೇಜಸ್ ಬರುತ್ತೆ, ಕಂಪ್ಲೀಟ್ಲಿ ಡಿಸ್ಅಡ್ವಾಂಟೇಜಸ್ ಕೂಡ ಅಲ್ಲೇ ಬರ್ತಾ ಇರುತ್ತೆ. ಸೊ ಆವಾಗ ಏನಾಗುತ್ತೆ, ಆ ಒಂದು ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ಆಲ್ ದ ಹ್ಯೂಮನ್ ರಿಲೇಷನ್ಶಿಪ್, ಆ ಒಂದು ರಿಲೇಷನ್ಶಿಪ್ನ ನಾವು ಅಂಡರ್ಸ್ಟ್ಯಾಂಡ್ ಮಾಡಲಿಕ್ಕೆ ಆಗಲ್ಲ. ಯಾವಾಗ ಅದು ಆಗಲ್ಲ ಅಲ್ಲಿ ಪ್ರಾಬ್ಲಮ್ ಅಕ್ಕರ್ ಆಗಲ್ಲ.
ಯಾವಾಗ ಪ್ರಾಬ್ಲಮ್ ಆಗುತ್ತೆ ವಿ ಕಾಂಟ್ ಅಚೀವ್ ದ ಗೋಲ್. ಯಾವಾಗ ಗೋಲ್ ಅಚೀವ್ ಆಗಲ್ಲ ಕನ್ಫ್ಯೂಷನ್ ಸ್ಟಾರ್ಟ್ ಆದಾಗ. ಸೊ ಅದಕ್ಕೆ ನಾವು ಕರೆಯೋದು ಡಿಸ್ಅಡ್ವಾಂಟೇಜಸ್ ಆಫ್ ಫಾರ್ಮಲ್ ಆರ್ಗನೈಸೇಷನ್ ಅಂತಂದರೆ, ಫಾರ್ಮಲ್ ಅಂದರೆ ವಾಟ್ ಎವರ್ ದ ಸ್ಟೆಪ್ಸ್ ಆರ್ ಪ್ರೊಸೀಜರ್ ಆರ್ ಆಲ್ರೆಡಿ ಮೇಡ್ ಆರ್ ಆಲ್ರೆಡಿ ಡನ್ ಆರ್ ಆಲ್ರೆಡಿ ಹ್ಯಾವ್ ಕ್ರಿಯೇಟೆಡ್ ಬೈ ದ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್, ವಿ ಕಾಂಟ್ ಚೇಂಜ್ ಇಟ್. ಯಾಕೆ ಚೇಂಜ್ ಆಗಲ್ಲ? ಅವ್ರದ್ದೇ ಅದೊಂದು ಬೌಂಡ್ರಿನ ಫಿಕ್ಸ್ ಮಾಡಿರ್ತಾರೆ, ಆ ಬೌಂಡ್ರಿನ ದಾಟ ಹಾಗೆ ಇಲ್ಲ ಅಲ್ಲಿ ವರ್ಕ್ ಮಾಡುವಂಥ ಎಂಪ್ಲಾಯೀಸ್. ಅದಕ್ಕೆ ಫಾರ್ಮಲ್ ಕಮ್ಯುನಿಕೇಷನ್ ಮೇ ಲೀಡ್ ಟು ಪ್ರೊಸೀಜರ್ ಡಿಲೇ ಇನ್ ಎಸ್ಟಾಬ್ಲಿಷ್ ಚೈನ್ ಆಫ್ ಕಮಾಂಡ್. ಅಂದರೆ ಎಸ್ಟಾಬ್ಲಿಷಲ್ಲಿ ಕೊಡುವಂಥ ಒಂದು ಆರ್ಡರ್, ಒಂದು ಕಮ್ಯಾಂಡ್ ಏನಿದೆ ಆ ಒಂದು ಚೈನ್ ಕಟ್ ಆಗುತ್ತೆ, ಡಿಲೇ ಆಗುತ್ತೆ. ಇದಿಷ್ಟು ಹೇಳಿರ್ತಾರೆ, ಈ ಡಿಲೇ ಆಗೋದು ಯಾವಾಗ? ಅದು ಮಾಡಬೇಕಾ ಬೇಡವಾ? ಅದು ಯಾರಿಗೆ ಹೇಳಬೇಕು? ಈ ಟಾಪ್ ಲೆವೆಲ್ ಮಿಡಲ್ಗೆ ಲೋಯರ್ ಹೇಳ್ತಾರೆ, ಅಲ್ಲಿ ಕನ್ಫ್ಯೂಷನ್ ಸ್ಟಾರ್ಟ್ ಆಗ ಅಲ್ಲಿ ಡಿಲೇ ಆಗ್ತಾ ಹೋಗುತ್ತೆ. ಮೊದಲನೇದು. ಎರಡನೇದು, ಇಟ್ ಪ್ರಾಕ್ಟೀಸಸ್ ಮೇ ನಾಟ್ ಪ್ರೊವೈಡ್ ಅಡಿಕ್ವೇಟ್ ರೆಕಗ್ನಿಷನ್ ಇನ್ ದ ಕ್ರಿಯೇಟ್ ಟ್ಯಾಲೆಂಟ್. ನಮ್ಮದೇ ಆದ ಒಂದು ಟ್ಯಾಲೆಂಟ್ ಇನ್ನೋವೇಷನನ್ನು ಅಪ್ಲೈ ಮಾಡೋದಕ್ಕೆ ನಮಗೆ ರೈಟ್ಸ್ ಇಲ್ಲ. ಎರಡನೇದು, ಏನೇ ಅವರು ಪ್ಲ್ಯಾನ್ ಮಾಡಿದರೂ ಕೂಡ ಆ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅದನ್ನೇ ಮಾಡ್ಕೊಂಡು ಹೋಗ್ಬೋದು. ಅದು ಸರಿನೋ ತಪ್ಪೋ, ಅದಕ್ಕಿಂತ ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡೋ ಪ್ಲ್ಯಾನ್ ನಮ್ಮ ಕೈಲಿ ಇರುತ್ತೆ, ಆದರೆ ಅದು ಅಪ್ಲೈ ಮಾಡೋಕ್ಕಾಗಲ್ಲ. ಯಾಕೆ? ಮ್ಯಾನೇಜ್ಮೆಂಟ್ ಆಲ್ರೆಡಿ ಫಿಕ್ಸ್ ಮಾಡಿರ್ತಾರೆ, ಅದರಲ್ಲೇ ಹೋಗಬೇಕಾಗುತ್ತೆ ನೀವು. ಈಗ ಅವ್ರು ಬಸ್ನಲ್ಲೇ ಹೋಗಬೇಕು ಅಂತಿರುತ್ತೆ, ಇಲ್ಲಿ ನಮ್ಮ ಹತ್ರ ಕಾರು ಇರುತ್ತೆ, ನಾವು ಪರ್ಸನಲಾಗಿ ಕಾರಲ್ಲಿ ಹೋಗ್ತೀವಿ ಅಂತ ಹೇಳ್ತೀವಿ, ಆಗಲ್ಲ. ಬೇಗ ರೀಚ್ ಆಗ್ತೀವಿ ಅಂತ ಹೇಳ್ತೀವಿ, ಆಗಲ್ಲ. ಬಸ್ಸಲ್ಲೇ ಹೋಗ್ಬೇಕು, ಅಲ್ಲಿ ಇಲ್ಲಿ ಸ್ಟಾಪ್ ತೊಗೊಂಡೇ ಹೋಗಬೇಕು. ಕಾರಲ್ಲಿ ಹೋಗೋದ್ರೆ ಇನ್ನೂ ಬೇಗ ಸ್ಪೀಡಾಗಿ ಹೋಗ್ಬೋದು, ಆಗಲ್ಲ. ಬಸ್ಸಲ್ಲಿ ಹೋಗೋದ್ರೆ ಅಲ್ಲಿ ಇಲ್ಲಿ ಸ್ಟಾಪ್ ತೊಗೊಂಡು ಇನ್ನೂ 2 ಅವರ್ಸಲ್ಲಿ ರೀಚ್ ಆಗೋದನ್ನ 4 ಅವರ್ಸ್ ಮಾಡ್ಕೊಂಡು ಹೋಗ್ಬೋದು. ಯಾಕೆ? ಅವ್ರು ಆಲ್ರೆಡಿ ಬಸ್ಸಲ್ಲೇ ಹೋಗಬೇಕು ಅಂತ ಫಿಕ್ಸ್ ಮಾಡಿದ್ದಾರೆ. ನೆಕ್ಸ್ಟ್ ಲಾಸ್ಟ್ ಏನಿದ್ದಾರೆ, ಇಟ್ ಈಸ್ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ದ ರಿಲೇಷನ್ಶಿಪ್. ನಾವು ಇದೇ ಥರ ಯಾವಾಗ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ಅಲ್ಲಿ ನಮ್ಮದೇ ಆದ ಒಂದು ಪರ್ಸನ್ ಏನಿದೆ ಅಲ್ಲಿ ಹೆಡ್ ಆಗಿರ್ಬೋದು, ಆ ಹೆಡ್ ಕೈಗಳಿಗೆ ಕೆಲಸ ಮಾಡೋದು, ಅವ್ರನ್ನ ಅರ್ಥ ಮಾಡ್ಕೊಳ್ಳೋದು, ಏನು ಕಮ್ಯಾಂಡ್ ಕೊಡ್ತಾರೆ, ಯಾವ ಥರ ನಾವು ಡೆಲಿಗೇಷನ್ ತೊಗೊಳ್ಳೋದು, ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳೋದು, ಅಲ್ಲಿ ನಮಗೆ ಕನ್ಫ್ಯೂಷನ್ಸ್ ಸ್ಟಾರ್ಟ್ ಆಗುತ್ತೆ. ಕನ್ಫ್ಯೂಷನ್ಸ್ ಏನಾಗುತ್ತೆ? ಪ್ರಾಬ್ಲಮ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ದಿಸ್ ಇಸ್ ದ ಡಿಸ್ಅಡ್ವಾಂಟೇಜಸ್ ಆಫ್ formal organization. In a next topic, I am going to continue in a next class. Okay? Thank you.